ಐವರ ಕಾಂತೆ ಎನೆಸಿದೆ ಚಿಂತೆ ಐವರ ಕಾಂತೆ ಎನೆಸಿದೆ ಚಿಂತೆ ತಳೆದ ಪರಿಭವ ಸವೆದಿದ ವಾಸುದೇವ, ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಅಣೆಯಲ್ಲಿ ಇನ್ನೂ ಅದೇನೇನು ಬರೆದಿರುವೆ ದೇವ, ಅದೇನೇನೆಲ್ಲ ಬರೆದಿರುವೆ. ಪಾಂಚಾಲಿ ಪ್ರಿಯೇ, ಪ್ರಿಯತಮೆ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ, ಏಕೆ ಏನಾಯಿತು? ಕಾಂತೆ ಶಾಂತೆ ವರದೀರಳಾಗಿ ವರಮುಕ್ತಿಯಾಗಿ ದೇವಿ, ಕಾಂತೆ ಶಾಂತೆ ವರದೀರಳಾಗಿ ವರಮುಕ್ತಿಯಾಗಿ ಏಕೆ ಪಾಂಚಾಲಿ, ಏಕೆ ನಿಷ್ಕಾರಣವಾಗಿ ಅಳುತ್ತಿರಲು ಕಾರಣವೇನು? ಅದು ನನ್ನ ಬಳಿ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ, 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವು ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ? ಅದೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ?
ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸು ಎಂದು ನಾನು ನಿನ್ನ ಬಳಿ ಎಷ್ಟು ಸಾರಿ ಕೇಳಿಕೊಳ್ಳಲಿಲ್ಲವೇ? ಆಗಿದಾಗಿವಾಯಿತು, ಅದನ್ನು ಮರೆತು ಬಿಡು ದೇವಿ. ಈ ದಿನ ದುಃಖಿಸಲು ಕಾರಣವೇನು ದೇವಿ? ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನ ಪತ್ನಿ ಭಾನುಮತಿಯು ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮಡಿಗಟ್ಟುವೆಯಷ್ಟೇ ಎಂದು ಹಾಗೆ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ದೇವಿ, ಈ ದಿನ ರಾಯಭಾರಕ್ಕೆ ಹೋದವರು ಯಾರು? ಮತ್ತಿನ್ನಾರು, ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಓಹೋ, ಗೋಪಿಕಾಂಗಿಯರಲ್ಲಿ ವಿಲಾಸ ವಿಗ್ರಹನಾದ ಅಧಿಪತಿ. ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕ್ಕೆ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದನು. ಅದಿರಲಿ ದೇವಿ, ಆ ಭಾನುಮತಿಗೆ ನೀನು ಏನನ್ನು ಉತ್ತರ ಕೊಟ್ಟಿ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಲ್ಲವೇ ಭಾನುಮತಿ? ಬಾಪು 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 ಪಾಂಚಾಲಿ. ಪರಿಭವವನ್ನು ಮರೆಯುವರೆ ಗೈದ ಶಪಥವನ್ನು ಮರೆತಿದ್ದೇನೆ ದೇವಿ. ಸಭೆಯ ಪರಿಭವವನ್ನು ಮರೆತಿದ್ದೇನೆ, ಗೈದ ಶಪಥವನ್ನು ಮರೆತಿದ್ದೇನೆ. ಗುರುಳನು ಶಾಸನ ಒಡಲನ್ನು ತೆಗೆದು, ಗುರುಳನು ಶಾಸನ ಒಡಲನ್ನು ತೆಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ.
ಸ್ವಾಮಿ, ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ಆಹಾ, ನೀನು ನನ್ನ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆಂದು ನಾನು ಭಾವಿಸಿದ್ದೇನೆ. ಅಬ್ಬಬ್ಬಾ. ಪ್ರಾಣೇಶ್ವರ, ದೇವಿ ಮನ ಮುದಿಸುವ ಮಧುಹಾಸ್ಯ ವಿಲಾಸೆ, ಮನ ಮುದಿಸುವ ಮಧುಹಾಸ್ಯ ವಿಲಾಸೆ, ಕೌರವ ಶಿರವ ಧರೆಯೊಳು ನೀನು, ಕೌರವ ಶಿರವ ಧರೆಯೊಳು ನೀನು. ದೇವಿ ಭೀಮ ಚೆಲ್ಲುತ್ತಾ ಚೆಲ್ಲುತ್ತಾ ಸೇರುವೆ. ಸ್ವಾಮಿ, ಪಾಂಚಾಲಿ ಏನನ್ನು ಚೆಲ್ಲುವುದು? ನಿಮ್ಮ ಮನವನ್ನು ಆ? ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ರಹಸ್ಯ ಭ್ರಮತೆಯ ಪ್ರಾಣೇಶ್ವರ, ನಿಮಗೆ ನೆನಪಿದೆ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಇನ್ನು ಅದೇನೇನು ಹೇಳಿದ್ರಲ್ಲವೇ? ದೇವಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞೆಯ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದೆ. ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿ ನಾನಲ್ಲ. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟಾದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ದೇವಿ ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಕಾತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯಧಿಷ್ಠನು ದುರ್ಯೋಧನ ಅನಂತ ಅಪರಾಧವನ್ನು ಶ್ರಮಿಸಬಹುದು, ಆದರೆ ನಾನು ಒಂದು ಗಳಿಗೆಗೂ ಶ್ರಮಿಸತಕ್ಕವನಲ್ಲ. ದೇವಿ ದುರುಳ ಕೌರವನ ಬಾಳು ಗೆಣಸುವುದು ತಾಳು ತಾಳು ವೀಸುವವತಿಯೇ, ದುರುಳ ಕೌರವನ ಬಾಳು ಗೆಣಸುವುದು ತಾಳು ತಾಳು ವೀಸುವವತಿಯೇ, ಸಹಿಸಲು ಈ ಪರಿಯ ದುರದಳು ಸಹಿಸಲು ಈ ಪರಿಯ. ಗುರುಗಳಿಗಲೇ ಗುರುಕುಲವೆಲ್ಲ ಸಲುಗಡೆಗಳು ಕಾಂತೆಯೇ. ದೇವಿ ಗುರುಗಳಿಗಲೇ ಗುರುಕುಲವೆಲ್ಲ ಸಲುಗಡೆಗಳು ಕಾಂತೆ. ದುರುಳ ಕೌರವನ ಸಿಗಿದ ಬಗೆವೆನು, ದುರುಳ ಕೌರವನ ಸಿಗಿದ ಬಗೆವೆನು, ಸಹಿಸಲು ಈ ಪರಿಯ ದುರದಳು ಸಹಿಸಲು ಈ ಪರಿಯ, ದುರದಳು ಸಹಿಸಲು ಈ ಪರಿಯ. ನೋಡು ಹೊಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಈತನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಅಗ್ರಜ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು?
ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರುವೆ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನು. ಅದು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗೆ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಅನುಮೋದಿಸಬಹುದು. ನಕುಲ ಸಹದೇವರಿಬ್ಬರು ಸುಮ್ಮನಿರಬಹುದು. ಈ ದಾಸಿ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸಿದ್ದೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನು ಒಂದು ಗಳಿಗೆಗೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮಗಳ ಅನುಮತಿ ಆಗಲಿ, ನನ್ನ ತಮ್ಮ ಅರ್ಜುನನ ಸಹಾಯವಾಗಲಿ ಯಾವುದೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದಾದಂಡ ಇಡೀ ಗುರುಕುಲವೇ ಲಯವಾಗಿ ಸಂಕುಲ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗದಿರಿ. ನನಗೆ ತೋರಿದನು ನಾನು ಮಾಡುವೆನು. ನಿಲ್ಲು ಭೀಮಸೇನ, ನಿಲ್ಲು. ಈ ತರ ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರೇನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ಹರಿದಯ ಕರುಣಿ ಗೀತಕ್ಕೆ ಗುಣವು. ಮಾನಿನಿ ಮನದ ವೇದನೆ ಹರಿದಯ ಕರುಣಿ ಗೀತಕ್ಕೆ ಗುಣವು. ಧರ್ಮಜನೆಮ್ಮಯ ನಿರ್ಮಲವಾದು, ಧರ್ಮಜನೆಮ್ಮಯ ನಿರ್ಮಲವಾದು. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ, ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಸಹಿಪುದು ಮನದಲು ತಾಮವ ತರುಣಿ, ಸಹಿಪುದು ಮನದಲು ತಾಮವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯಲು ಮುರುಗಲು ಸರಿ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯಲು ಮುರುಗಲು ಸರಿ. ಸಾರಸಾಕ್ಷಿ ನರಿಯದೆ ಪರಿ, ಸಾರಸಾಕ್ಷಿ ನರಿಯದೆ ಪರಿಯೇ ಮಾತಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಗುಣವು. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಯುದ್ಧದಂತೆ ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ಆರಂಭಿಸಿದ್ದೆ. ಆದರೆ ನಮ್ಮ ಅವಿಚಾರಕ್ಕೆ ನಾವೇ ಚಿಂತಿಸಬೇಕಾಗುವುದು ಪಾಂಚಾಲಿ. ಆದ್ದರಿಂದ ನಾನು
ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು ಪಾಂಚಾಲಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನೂ ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವೆಲ್ಲ ನಿಮಗೆ ಇರಲಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರ್ತೇವೆ. ಅಣ್ಣ, ಅಣ್ಣ, ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ, ವಿಜಯಶಾಲಿಯಾಗು ಅರ್ಜುನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವನ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು. ಪಾಂಚಾಲಿ, ನನಗಿನ್ನು ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದುದು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ಮಾತು 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 ಅಣ್ಣನ ಮಾತು ಮುಗಿದರಷ್ಟು ನನ್ನ ತಾಳ್ಮೆಯ ಮುಗಿದು ಹೋಗಿರುವುದು ದೇವಿ. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ನಿಮ್ಮ ಸಂದೇಶವನ್ನು ಸಭೆಯಲ್ಲಿ ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣಾದಿಗಳು. ಆ ದುರ್ಯೋಧನ, ಆತನೂ ಸಹ. ನಾನಿನ್ನು ತಡೆಯಲಾರರು ಕುಡಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನ ಕೈಗೆ ಬಳೆಯನ್ನು ತೊಟ್ಟಿದನು. ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ತೊಡಿಸಲು ಅಪೇಕ್ಷಿಸುವೆಯ ಯಾದವಾಗ್ನಿ? ಪಾಂಡುಪುತ್ರನ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳು. ಒಪ್ಪುವ ವಿಚಾರ ಹೊಂದಿರುವುದು ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧಕ್ಕಿಂತ ಇರುವುದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣಾದಿಗಳು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳುವುದೇ ನಿನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸೋದರರೇ, ನಿಮ್ಮ ಪೌರುಷ ಬಲವನ್ನು ನೀವೇ ಭಜಿಸಿರಿ. ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶಳಾಗಬೇಡ. ಈ ಭೀಮನು ಒಂದು ವೇಳೆ ಬದುಕುಳಿದರೆ ನಿನ್ನ ಸೇಡನ್ನು ತೀರಿಸದೇ ಇದ್ದನು. ಭೀಮಸೇನ, ನಿಲ್ಲಯ್ಯ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ?
ಸ್ವಲ್ಪ ಸಾವಧಾನದಿಂದ ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು. ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಿರಲಾರದು ಕೃಷ್ಣ, ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಏನಾ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಇಂತಲೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ ಬೇಕೆ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ, ಆಗ ತಿಳಿಸುವೆ ನಿನಗೆ ಪ್ರಿಯವಾದ ಸಂದೇಶವನ್ನು. ಈಗೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದ್ರೂ ಹೇಳು ಕೃಷ್ಣ, ಏನಾ ಸಂದೇಶ? ನೀನು ಕೋಪ ಮಾಡೋದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ. ಎಲ್ಲಿ ಆ ಗದೆಯನ್ನು ಕೊಡು. ಅರ್ಜುನ, ಸ್ವಲ್ಪ ಸಮಯ ಈ ಗದೆಯನ್ನು ನಿನ್ನ ಬಳಿ ಇಟ್ಟುಕೋ. ಆ ಯಾಜ್ಞಸೇನಿ, ಹತ್ತಿರಕ್ಕೆ ಬಾ. ನಾನು ಹೇಳಿದಂತೆ ಮಾಡು ಖಂಡೆಯ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಆಹಾ. ಇದರಿಂದ ನಿನ್ನ ಪತಿಗಳ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ನಿಪುಣೆಯಂತೆ. ಅದರಂತೆಯೇ ಈ ನಿನ್ನ ಪತಿಗಳ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಆಗಲಿ. ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಕೇಳಿರಿ ಎಲ್ಲರೂ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ಈ ದಿನ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಪರಮಾತ್ಮ ಬಂಧಿಸುವ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಕರಗಳನ್ನು ಬಂಧಿಸಿದರೆ ಯಾರು ದುರಾತ್ಮರು? ಮತ್ತಿನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ದುರಾಭಿಮಾನಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧು ಆದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಕುಂದಿಕೋರವ ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ, ಅನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಈ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡಿದ ಕೌರವನು ಹಿಡಿಂಬಪತಿಯೇ, ನುಡಿದ ಕೌರವನು ಹಿಡಿಂಬಪತಿಯೇ, ಕೇಳು ಕಡೆಗೂ ಯುದ್ಧವಾಗಲಿವೆ, ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗಲಿವೆ, ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನ್ನು ಬಿಡಲು. ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನ್ನು ಬಿಡಲು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಪತಿಯೇ, ಕೇಳು ಕಡೆಗೂ ಯುದ್ಧವಾಗಲಿವೆ, ಕೊಡೆ ನಾನು ರಾಜ. ಅಷ್ಟು ಮಾತ್ರವಲ್ಲ, ದುರ್ಯೋಧನನು 5 ಮಾರುವಷ್ಟು ಭೂಮಿಯನ್ನು ಕೊಡಲು ಇಚ್ಛಿಸಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ
ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದ. ಈ ಸಂದೇಶನಕ್ಕೆ ನಮಗೆ ಮುಂದೆ ಬಂದು ಒದಗಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ಯುದ್ಧವನ್ನು ನಾವು ಅಪೇಕ್ಷೆ ಪಟ್ಟವರೆಂದು, ಸಂಧಿಗಾಗಿ ಈ ಸರ್ವ ಪ್ರಯತ್ನವನ್ನು ಮಾಡಿದವರೆಂದು. ಆಚಾಲಿ ನನ್ನ ಕರಗಳನ್ನು ಬಿಡಿಸು. ಅಗ್ರಜ ಧನಂಜಯ, ಈ ವಾದರು ನನ್ನ ಕರ ಬಿಡಿಸು. ಏನು ಕೃಷ್ಣ, ನೀನಾದರೂ ನನ್ನ ಕರಗಳನ್ನು ಬಿಡಿಸು. ಏನು ಯಾರು ಬಿಡಿಸುವುದಿಲ್ಲವೇ? ಹಾಗಾದರೆ ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದಾದಂಡ? ಕೃಷ್ಣ, ಹೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಹೇಳು ಭೀಮಸೇನ. ಮರಣ ಬಡಿಸದೆ ಇರಲು ಬಿಡುವೆನೆ. ದುರ್ಲಕೌರವರನ್ನು ಮರಣ ಬಡಿಸದೆ ದೊರೆಯಲಿರಲು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡುವೆನೆ. ರಣಗಳವರ ರಕ್ತಪಾನ ಮಾಡಲಿರುವೆನೆ. ಪತ್ನಿಯನ್ನು ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಅದನ್ನು ಮೆಟ್ಟಿಕೊಳ್ಳುವೆ. ಜನಿಸಿದು ನಿಜವಾದರೆ ವೀರಮಾತೆ ಕುಂತಿದೇವಿ ಸ್ತನ್ಯಪಾನ ಮಾಡಿದು ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುಷ್ಟ ದುಶ್ಯಾಸನ ವಸ್ತ್ರ ಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಒಡದಿ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿಸುವೆನು. ಕೃಷ್ಣ, ಆ ನಂತರ ಓ ದರ್ಪಿತನ ದುರ್ಯೋಧನ ತೊಡೆ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಲ್ಲಿ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿಯಲ್ಲಿ ಭಯಂಕರವಾದ ನರಕವೇ ಪ್ರಾಪ್ತಿವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಅದು ಆಗಲಿ, ನಡೆ ನೋಡೋಣ ಭೀಮಸೇನ. ಸಪ್ತಾಶ್ವತಮೋಢಂ ಪ್ರಚಂಡಂ ಕಶ್ಯಪಾನಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ತಂ ಸೂರ್ಯಂ ಪ್ರಣಮಾಮ್ಯಂ. ಅರಿಯಲಾರದ ಘೋರ ಸಂದೇಹದಾದಿಯ ಮುಳುಗಿದೇನ. ಅರಿಯಲಾರದ ಘೋರ ಸಂದೇಹದಾದಿಯ ಮುಳುಗಿದೇನ. ಮನದೆ ಮೋಡಿದ ಅಂಧಕಾರವ ಬೆಳಗ್ಗೆ ಸಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ, ಬಂಧು ಬಾಂಧವರೆಂಬ ಭಾಷೆಗೆ ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಭಾಷೆಗೆ
ಶಿಲ್ಪಕ್ಕೆ ನಂದಿ ನಿಂದು ತಾಪದ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವಿದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯ ತಿಳಿಯೆಂದು ಹೇಳಿದೆ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮದದಿಂದಲೂ ಈ ಜಗತ್ತನ್ನು ಬೆಳಗಿಸ್ತಿರುವೆ. ನೀ ನನ್ನ ಅಂಧಕಾರವನ್ನು ಖಂಡಿತವಾಗಿ ತಿಳಿದಿರಬೇಕು. ಹೇ ದೇವ, ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ. ಯಾರು ತಾಯಿ? ಯಾರಮ್ಮ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿ ನೀನ್ಯಾರು ತಾಯಿ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಕುಂತಿ? ಕುಂತಿ ನನ್ನ ಎತ್ತ ತಾಯಿ ಕುಂತಿ. ಹಾ, ನನ್ನ ಪರಮ ಅರ್ಜುನನ ತಾಯಿ ಕುಂತಿ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ್ನ ಪೊರೆದೆ. ಕರುಣೆಯ ತೋರಿದೆ ಕುವರನ್ನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನಾ? ಎಂದಿಗೆ ಈ ಋಣವ ತೀರಿಸಲೇನಾ? ಜನಿಸಿದ ಮರುಕ್ಷಣವೇ ಜಲಗೆಸೆದೆ ಎಂದೇ ಅಮ್ಮ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಗೆಸೆದೆ ಎಂದೇ ಮಗುವಮ್ಮ ನಾನಾಗ ಏನಂದನು ಅರಿಯೆ. ಮಗುವಮ್ಮ ನಾನಾಗ ಏನಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನಂದು ತಾಯೆ. ಅಮ್ಮ, ನಾ ಮಾಡಿದ ಅಪರಾಧ ಏನಂದು ತಾಯೆ. ಅಕ್ಷಮ್ಯವೆನಿಸಿ ದೇವವ ಪೊರೆವೆ. ಅಕ್ಷಮ್ಯವೆನಿಸಿ ದೇವವ ಪೊರೆವೆ. ಮಗನೆಂಬ ಮಮಕಾರ ಅಮ್ಮ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ.
ನನಗಿದೆ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಆಶೀರ್ವಾದ ಮಾಡುತ್ತಾಯೇ. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು. ಕೀರ್ತಿ ಕೀರ್ತಿ ಎಂತಹ ಕೀರ್ತಿ ಅಮ್ಮ ನನ್ನದು, ಎಂತಹ ಕೀರ್ತಿ. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲ. ಕಾಡಿನ ಎಷ್ಟೋ ಕಾಡು ಮೃಗಗಳು ತಮ್ಮ ಮರಿಗೆಷ್ಟೋ ಪ್ರೀತಿ ಮಮತೆ ಕರುಣೆಯಿಂದ ಸಾಕಿಸಲು. ಹೀಗಿರೋ ಮನುಷ್ಯ ಮತ್ತು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ದ್ರೋಹವಾದರೂ ಏನು? ಎಲ್ಲರೂ ನನ್ನನ್ನು ಸೂತ ನೀಚ ಏನಕ್ಕೂ ಹೇಳಿಸ್ತಿರುವಾಗ ಕರ್ಣನು ಸೂತನಲ್ಲ, ನಾನೆತ್ತ ಮಗ ಎಂದು ಒಂದೇ ಒಂದು ಮಾತಿಂದ ಪರಿಹರಿಸಬೇಕಾದ ನೀನು ಏಕೆ ತಾಯಿ ಸುಮ್ಮನಾದೆ? ಏಕೆ ತಾಯಿ ಸುಮ್ಮನಾದೆ? ಹೋಗಲಿ ಬಿಡು, ಹೋಗಲಿ ಬಿಡು. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ ಅಮ್ಮ? ನಿನ್ನ ತಾಯಿ ನಾ
ನೀನು ಈ ರೀತಿಯೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದಪ್ಪ. ಕುಮಾರ, ಅಮ್ಮ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೆ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದನು ಕಂದ, ಓಡೋಡಿ ಬಂದನು. ಕುಮಾರ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಮಗು, ನನ್ನನ್ನು ಕ್ಷಮಿಸಪ್ಪ. ಅಮ್ಮ, ನೀವು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ನಮ್ಮ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಯಾದ ನನಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕರ್ಣ, ಅಮ್ಮ, ಕುಮಾರ, ಅಮ್ಮ, ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡ ಸುಖವಾಗಿ ಬಾಳುವೆಂದು ಬಾ ಕಂದ, ಬಾ ಮಗು. ಅಮ್ಮ, ನೀನು ವೀರ ಮಾತೆ, ನೀನು ಹೇಳು ತಾಯಿ. ಪೊರೆದ ಆತನನ್ನು ಪೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯವೆಲ್ಲವೂ ನನ್ನಿಂದಲೇ ಸಾಕಾರಗೊಳ್ಳುತ್ತಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲಿರುವೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು. ಹೇ ಕರ್ಣ, ನೀನೆಂತಹ ನೀಚೆಂದು ಶಪಿಸಿದಿರುವೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡು. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರೂ ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡೇ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಇದುವರೆಗೂ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀವು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವುದಿಲ್ಲದೆ ಒಣಗಿ ಹೋಗುವುದಮ್ಮ. ಮಹಾಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದಮ್ಮ. ಬಿಡಮ್ಮ ನಿನ್ನ ವ್ಯತೆಯನ್ನು. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರನ್ಮುಖನಾಗಿ ಬಿಡು ಕಂದ. ಅಮ್ಮ, ಒಂದು ಮಾತನ್ನು ಬಿಟ್ಟು ಬೇರೇನಾದ್ರೂ ಹೇಳ್ತಾಯಿ ನಡೆಸಿಕೊಡುವೆನು. ಆದರೆ ನಾನು ಬದುಕಿರೋ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲ್ಲ. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಕುಲಹೀನನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯವೆಲ್ಲವೂ ನನ್ನಿಂದನೇ ಸಾಕಾರಗೊಳ್ತಿರು. ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನು ತೊರೆಯುವುದೇ ಸರ್ವದಾಗಲರು ತಾಯಿ. ನಾನು ಯುದ್ಧದಲ್ಲಿ ಪರನ್ಮುಖನಾಗಲಾರೆ. ಕರ್ಣ, ಅಮ್ಮ, ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ. ಆಗಲಿ ಅಮ್ಮ, ಯಾರನ್ನು ಬೇಕಾದ್ರೂ ಉಳಿಸುವನು. ಆದರೆ ಆ ನನ್ನ ಪರಮವೀರ ಅರ್ಜುನ್ ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನನಗೆ ಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ. ಆ ನನ್ನ ಸ್ವಾಮಿಯು ಕೌರವೇಶ್ವರನು ಆ ಅರ್ಜುನ ಯುದ್ಧ ಮಾಡುವುದನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಯುದ್ಧದಲ್ಲಿ ನಮ್ಮಿರುವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಾಗಬೇಕು. ಅರ್ಜುನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು ನಿನ್ನ 5 ಮಕ್ಕಳು ಉಳಿಯುವರಮ್ಮ. ಬಿಡಮ್ಮ ನಿನ್ನ ವ್ಯತೆಯನ್ನು. ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು.
ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ. ಹೆತ್ತ ಹುಟ್ಟಗ ಅದೇ ಸಂತೋಷ, ಅದೇ ಸಂತೋಷ. ಕರ್ಣ, ಅಮ್ಮ, ಹೆಚ್ಚಿಗೆ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರೆ. ಆದರೆ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಹೇಳುತ್ತಾ ಎತ್ತ ತಾಯಿಯ ಮಾತನಾಡಿಸಿಕೊಡದ ಕಡು ಕೂಳೆಂದು ಭಾವಿಸಿರುವೆಯಾ? ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವನಮ್ಮ. ನಡೆಸಿಕೊಡಲಾರದ ಕಡುಕೋಳನೆ ಈ ಕಣ್ಣ ಪೇಳ್ಸಿದೆ ತನುಜಂ. ಬಿಡು ಬಿಡು ಮಾತೆಯೇ, ಬಿಡು ಬಿಡು ಮಾತೆಯೇ, ನಡೆಸುವೆನೋ ಧರ್ಮ ಜನಾಣೆ ಮತ್ಪಿತನಾಣೆ ಜನನೇ. ಅಮ್ಮ ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಕಪಟ ವೇಷಧಾರಿಗೆ ಬಂದು ನನ್ನ ವಜ್ರ ಕವಚವನ್ನೇ ದಾನವಾಗಿ ಪಡೆದನು. ಶ್ರೀಕೃಷ್ಣ ಪರಮಾತ್ಮನು ಸರಿಯಾದ ಸಮಯಕ್ಕೆ ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ಬಂದು ದೊಡ್ಡ ಬಾಣವನ್ನು ಪುನಃ ತೊಡಬೇಡದು ವಾಗ್ದಾನ ಪಡೆದಳು. ಇರಲಿ, ದೈವ ಪ್ರಪಂಚ ಎಲ್ಲವೂ ವಂಚನೆ ಮಾಡಲಿ. ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಯಾಗಿ ಮುಡಿಯುವನು. ಉಳಿದದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನೀವಿನ್ನು ಸಂತೋಷವಾಗಿ ಬನ್ನಿ ಅಮ್ಮ. ಕುಮಾರ, ಅಮ್ಮ, ಈ ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಇಲ್ಲವಮ್ಮ. ಎತ್ತ ಕರುಳಿನ ಬಾಧೆಯನ್ನು ನಾಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನೇ ಜನನೇ. ಸಂದೇಹವ ಬಿಡುವಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡುವಮ್ಮ. ಬಾಣದ ಗುರಿ ಕೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ ದರೆಯ ನಿಲ್ಲಲಿ. ಮುಗಿಲ ಇಳಿದು ಬರಲಿ ದರೆಯ ಬಿರಿದು
ಅಮ್ಮ ಅಮ್ಮ, ಎತ್ತ ತಾಯಿಯ ಪ್ರಥಮ ದಶದಿಂದ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ ಅಮ್ಮ. ಕರ್ಣ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತೀ ವಿನಿಂದ ಪ್ರಾರ್ಥಿಸುವ ತಾಯಿ. ಅದೇನೆಂದು ಹೇಳು ಮಗು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಕರ್ಣ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಕುಮಾರ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾಧೀನ ಮಾಡಿಸಿಕೊಡಬೇಕೆಂದು ಅತೀ ವಿನಿಂದ ಪ್ರಾರ್ಥಿಸುವ ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ಹೋಗಲಿ. ಪ್ರಪಂಚದಲ್ಲಿ ದೈವ ಬಲವಿದ್ದು ಬದುಕಿದ್ದು ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿ ಹೋಗಿ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮಡಿವೆನು. ಉಳಿದದ್ದು ದೈವೇಚ್ಛೆ. ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಅರಿತವಾರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ. ಅರಿಯಲ ಸಾಧ್ಯವೋ? ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ. ಅರಿಯಲ ಸಾಧ್ಯವೋ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಶರೀ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ